ಜಾಗಕ್ಕೋಸ್ಕರ ಜಗಳ. ಗ್ರಾಮದಲ್ಲಿ ಟುನಿಗುಬ್ಬಚ್ಚಿ ಹಾಗೂ ಚಿಚುಕಾಗಿಯ ಮನೆ ಪಕ್ಕದಲ್ಲಿ ಇತ್ತು. ಆ ಎರಡು ಮನೆಗಳ ಮಧ್ಯದಲ್ಲಿ ಒಂದು ಖಾಲಿ ಮೈದಾನವಿತ್ತು. ಆ ಜಾಗ ಯಾರಿಗ್ ಸ್ವಂತ ಅಂತ ಗೊತ್ತಿಲ್ಲ, ಆದ್ರೆ ಮಣ್ಣು ತುಂಬಾ ಚೆನ್ನಾಗಿತ್ತು. ಒಂದಿನ ಬೆಳಗ್ಗೆ 9 ಗಂಟೆಗೆ ಟುನಿ, ಚಿಚು, ಚೋಟು, ಮೋಜನಾನು ಆ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ರು. ತುನಿ, ಈ ಜಾಗ ನೋಡ್ದ ಎಷ್ಟೊಂದು ಚೆನ್ನಾಗಿದೆ. ಆದ್ರೆ ಬನ್ನು ಈ ಜಾಗನ ಸುಮ್ನೆ ಬಿಡ್ತಾನ? ಕ್ರಿಕೆಟ್ ಆಡಿ ಹಾಳು ಮಾಡ್ತಾನೆ. ಅದಕ್ಕೆ ನಾವು ವ್ಯವಸಾಯಕ್ಕೆ ಉಪಯೋಗ ಮಾಡೋಣ. ಒಳ್ಳೆ ಐಡಿಯಾ ಚಿಚ್ಚು. ಆದ್ರೆ ಯಾರು ಕೂಡ ಜಗಳ ಮಾಡ್ಕೋಬಾರ್ದು. ಯಾಕೆ ನಾವು ಜಗಳ ಮಾಡ್ಕೊಳ್ಳೋದು? ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ರೊಟೇಷನ್ ಪದ್ಧತಿಯನ್ನ ಅಳವಡಿಕೆ ಮಾಡೋಣ. 6 ತಿಂಗಳು ನೀನು ವ್ಯವಸಾಯ ಮಾಡು, ಆಮೇಲೆ 6 ತಿಂಗಳು ನಾನು ಯೂಸ್ ಮಾಡ್ಕೋತೀನಿ. ಲಾಭ ಎಲ್ಲ ನಂದೇ. ಸರಿ ಚಿಚ್ಚು, ನನಗೇನು ಅಭ್ಯಂತರ ಇಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಆವಾಗ ಬನ್ನು ಗಿಳಿ, ಆಂಟಿ ನಿಲ್ಲಿ, ಬೆಳೆ ಅಂದ್ರೆ ಯಾವ ಬೆಳೆನ ಬೇಕಾದ್ರೂ ಹಾಕೋಬೋದಾ? ಚೆನ್ನಾಗಿ ರುಚಿಯಾಗಿರುವ ಧಾನ್ಯನೇ ಹಾಕ್ಬೇಕು. ಉದಾಹರಣೆಗೆ ಜೋಳ, ಕಡ್ಲೆಕಾಯಿ, ಹಾಗೇನೆ ಆಲೂಗಡ್ಡೆ ಅಂತದ್ದು. ಅವಳು ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರೆ ನೀನು ಫ್ರೀಯಾಗಿ ತಿನ್ನೋಣ ಅಂತನಾ? ಸುಮ್ನಿರು. ಸರಿ, ಮೊದಲ ಚಾನ್ಸು ನನಗೇನೆ. ನಾನು ಟೊಮೆಟೊನ ವ್ಯವಸಾಯ ಮಾಡ್ತೀನಿ. ಚೆನ್ನಾಗಿ ದಪ್ಪ ಕೆಂಪಾಗಿರುವ ಟೊಮೆಟೊ. ಸರಿ ಚಿಚ್ಚು, ಆಲ್ ದ ಬೆಸ್ಟ್. ಮೊದಲು 6 ತಿಂಗಳು ಚಿಚುಕಾಗಿ ಅದರಲ್ಲಿ ಟೊಮೆಟೊ ಬೆಳೆಸಿದ್ಲು. ಆದ್ರೆ ಅವಳು ಸೋಮಾರಿತನದಿಂದ ಟೊಮೆಟೊ ಗಿಡಗಳಿಗೆ ಸರಿಯಾಗಿ ನೀರು ಹಾಕ್ಲಿಲ್ಲ. ಆದ್ರಿಂದ ಟೊಮೆಟೊಗಳು ಗೋಳಿ ತರ ಬೆಳೆದಿತ್ತು. ಅದನ್ನು ನೋಡಿ ಚಿಚುಕಾಗೆ, ಅಯ್ಯಯ್ಯೋ, ನನ್ನ ಹಿಡುವಳಿ ಎಲ್ಲ ಹೋಯ್ತು. ಟೊಮೆಟೊ ಏನು ಚೆನ್ನಾಗೇ ಇಲ್ಲ. ಈ ಟೊಮೆಟೊನ ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ನಂಗೆ ಲಾಭ ಬರುತ್ತಾ? ಆವಾಗ ಟುನಿಗುಬ್ಬಚ್ಚಿ, ನೀನು ಸರಿಯಾಗಿ ನೀರ್ ಹಾಕಿಲ್ಲ, ಅದಕ್ಕೆ ಹೀಗಾಗಿದೆ. ಪರವಾಗಿಲ್ಲ ಬಿಡು, ಇವಾಗ ನನ್ನ ಸರದಿ. ನಾನು ಬೆಂಡೆಕಾಯಿನ ಬೆಳಿತೀನಿ. ಆಮೇಲೆ 6 ತಿಂಗಳು ಆ ಜಾಗದಲ್ಲಿ ಟುನಿ ಬೆಂಡೆಕಾಯಿ ಹಾಕಿದ್ಲು. ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಅವಳಿಗೆ ಬೆಂಡೆಕಾಯಿಗಳು ತುಂಬಾ ಚೆನ್ನಾಗಿ ಬೆಳೆದಿತ್ತು. ಅದನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ತುಂಬಾನು ಲಾಭ ಸಂಪಾದನೆ ಮಾಡಿದ್ಲು. ಇದನ್ನು ನೋಡ್ತಾ ಇದ್ದ ಚಿಚುಕಾಗೆ, ಇದೇನಿದು? ನನ್ನ ಟೊಮೆಟೊ ಚೆನ್ನಾಗಿ ಬರ್ಲೇ ಇಲ್ಲ, ಇವಳ ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಬೆಳೆದಿದೆ. ಈ ಭೂಮಿಗೆ ನನ್ ಮೇಲೆ ಏನೋ ಕೋಪ. ಇಲ್ಲದಿದ್ರೆ ತುನಿ ಏನೋ ಮಾಯ ಮಂತ್ರ ಮಾಡಿದಾಳೆ. ಆವಾಗ ಬನ್ನಗಿಳಿ ಚಿಚು ಹತ್ರ, ಆಂಟಿ, ಮಾಯೆ ಇಲ್ಲ, ಮಂತ್ರ ಇಲ್ಲ. ತುನಿ ಆಂಟಿ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಆದ್ರೆ ನೀವು ಆರಾಮವಾಗಿ ಮಲ್ಕೊಂಡು ಮೊಬೈಲ್ ನೋಡ್ತಿದ್ರಿ. ಈ ಸಲ ನಾನ್ ಕೂಡ ತುನಿ ಯಾವ ಬೆಳೆನ ಬಿತ್ತನೆ ಮಾಡಿದಾಳೋ ಅದನ್ನೇ ಬಿತ್ತನೆ ಮಾಡ್ತೀನಿ. ಯಾಕೆಂದ್ರೆ ನನಗೂ ಕೂಡ ಲಾಭ ಬರ್ಬೇಕಲ್ವಾ? ಚಿಚು ಪುನಃ ಬೆಂಡೆಕಾಯಿ ಹಾಕದ್ಲು. ಆದ್ರೆ ಈ ಸಲನೂ ಅವಳ ಸೋಮಾರಿತನದಿಂದ ಬೆಂಡೆಕಾಯಿಗಳು ಸರಿಯಾಗಿ ಬೆಳೆದಿಲ್ಲ. ಆದ್ರೆ ಟುನಿ ಹಾಕಿದಾಗ ಚೆನ್ನಾಗಿ ಬೆಳೆದು ಅವಳಿಗೆ ತುಂಬಾನು ಲಾಭ ಸಿಗ್ತಾ ಇತ್ತು. ಆದ್ರೆ ಇದು ಚಿಚಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಇವಾಗ ಪುನಃ ಟುನಿಯ ಟರ್ನ್ ಬಂದಿತ್ತು. ಇದು ಚಳಿಗಾಲ. ಈ ಸಲ ನಾನು ಆಲೂಗಡ್ಡೆನ ಬೆಳೆಯೋಣ ಅನ್ಕೊಂಡಿದ್ದೀನಿ. ಆಲೂಗಡ್ಡೆ ಭೂಮಿಯೊಳಗಿರೋದ್ರಿಂದ ಯಾವ ತೊಂದ್ರೆನೂ ಇಲ್ಲ. ಅದನ್ನು ಕೇಳಿದ ಬನ್ನಗಿಳಿ, ಆಲೂಗಡ್ಡೆನ ಹಾಗಾದ್ರೆ ಫ್ರೆಂಚ್ ಫ್ರೈ, ಆಲೂ ಬೋಂಡಾ, ಆಲೂ ಬಜ್ಜಿ. ಆಂಟಿ, ನೀವು ದೇವ್ರ ಆಂಟಿ. ನೀವು ಆಲೂಗಡ್ಡೆ ಬೆಳೆದ ತಕ್ಷಣ ನನಗೆ ಫ್ರೀಯಾಗಿ ಕೊಡ್ಬೇಕು. ನೀನ್ ಯಾವಾಗ ನೋಡಿದ್ರು ತಿನ್ನೋದ್ರಲ್ಲೇ ಇರು. ತುನಿ, ಸರಿ ತುನಿ, ಆಲೂಗಡ್ಡೆ ಒಳ್ಳೆ ವ್ಯವಸಾಯ. ಇದನ್ನೆಲ್ಲ ನೋಡ್ತಾ ಇದ್ದ ಚಿಚುಕಾಗೆ, ಓಹೋ, ಆಲೂಗಡ್ಡೆನ ಹಾಕ್ಲಿ. ನನ್ನ ಟರ್ಮ್ ಬರುವಾಗ ನನಗೆ ಎಷ್ಟೊಂದು ನಷ್ಟ ಬಂತು. ಈ ಸಲ ಇವಳಿಗೆ ಮಾತ್ರ ಲಾಭ ಬಂದ್ರೆ ನಾನ್ ಮಾತ್ರ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಟುನಿ ಕಷ್ಟಪಟ್ಟಿದ್ರಿಂದ ಆಲೂಗಡ್ಡೆ ಗಿಡಗಳು ಬೆಳೀತು. ಮಣ್ಣೊಳಗಡೆ ಆಲೂಗಡ್ಡೆನೂ ಬೆಳೀತಾ ಇತ್ತು. ಇನ್ನು ಎಲ್ಲಾನು ತೆಗೆಯಕ್ಕೆ 1 ವಾರ ಇದೆ ಅನ್ನುವಾಗ ಚಿಚುಕಾಗೆ ಅದನ್ನ ನೋಡಿ ಹೇಗಾದ್ರೂ ಆಲೂಗಡ್ಡೆನ ಅವಳಿಗೆ ಸ್ವಂತ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ಲು. ಈ ಸಲ ತುನಿ ಆಲೂಗಡ್ಡೆ ವ್ಯಾಪಾರ ಮಾಡಿ ಲಕ್ಷಾಧಿಪತಿ ಆಗ್ತಾಳೆ. ನಾನ್ ಬಿಡೋದಿಲ್ಲ. ಆದ್ರೆ ತುನಿ ಕಾವಲು ಕಾಯ್ತಾಳಲ್ವಾ, ಏನ್ ಮಾಡೋದು? ಸರಿ, ತುನಿ ರಾತ್ರಿಯಲ್ಲಿ ನಿದ್ರೆ ಮಾಡ್ತಾಳಲ್ವಾ, ಹೇಗಾದ್ರೂ ನಾನು ಹೋಗಿ ಚೀಲದಲ್ಲಿ ಆಲೂಗಡ್ಡೆನ ತಗೊಂಬಂದು ನಾನೇ ಇಟ್ಕೋತೀನಿ. ಅವಾಗ ಅವಳಿಗೆ ನಷ್ಟ ಆಗುತ್ತೆ. ಆ ದಿನ ರಾತ್ರಿ 12 ಗಂಟೆ ಸಮಯ. ಅಮಾವಾಸ್ಯೆ ಕತ್ಲು. ಚಿಚುಕಾಗೆ ಕೈಯಲ್ಲಿ ಒಂದು ಗೋಣಿ ಚೀಲನ ಹಿಡ್ಕೊಂಡು ಆಲೂಗಡ್ಡೆನ ಕತ್ಕೊಂಡು ಹೋಗೋದಕ್ಕೋಸ್ಕರ ತೋಟಕ್ಕೆ ಬಂದ್ಲು. ಶಬ್ದ ಮಾಡಬಾರ್ದು, ನಿಧಾನವಾಗಿ ತೆಗಿಬೇಕು. ಆ ಬನ್ನು ನಿದ್ರೆಯಲ್ಲಿ ಕೂಡ ಎಚ್ಚರವಾಗಿರ್ತಾನೆ. ಹಾಗಂತ ಹೇಳಿ ಆಲೂಗಡ್ಡೆ ಗಿಡನ ಕಿತ್ತಾಗ ಅದರಲ್ಲಿ ಸುಮಾರು ದೊಡ್ಡ ಆಲೂಗಡ್ಡೆಗಳು ಇತ್ತು. ಹಬ್ಬಾ, ಆಲೂಗಡ್ಡೆ ಎಷ್ಟೆಷ್ಟು ದಪ್ಪ ಇದೆ. ಇದರಲ್ಲಿ ಆಲೂ ಕುರ್ಮ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುನಿ ಕಷ್ಟಪಟ್ರೆ ನಾನು ಆರಾಮವಾಗಿರ್ತೀನಿ. ಇದೇ ತಾನೇ ಸ್ಮಾರ್ಟ್ ಕೆಲ್ಸ. ಚಿಚುಕಾಗೆ ಶಬ್ದನೇ ಮಾಡದೆ ಒಂದು ಗೋಣಿ ಚೀಲದಲ್ಲಿ ಆಲೂಗಡ್ಡೆಗಳನ್ನ ತುಂಬಿಸ್ಕೊಂಡು ಅದನ್ನ ತಗೊಂಡು ಅವಳು ಮನೆಗೆ ಹೋದ್ಲು. ಬೆಳಿಗ್ಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಹೊಲದ ಹತ್ರ ಬಂದಾಗ ಬುಜ್ಜಿಗೆ ಏನೋ ಒಂದು ಅನುಮಾನ ಬಂತು. ಇಲ್ಲಿ ನೋಡಮ್ಮ, ಇಲ್ಲಿ ಗಿಡಗಳೇ ಇಲ್ಲ. ಯಾಕೋ ಮಣ್ಣು ಲೂಸ್ ಆಗಿದೆ. ಯಾರೋ ಗಿಡದಲ್ಲಿರುವ ಆಲೂಗಡ್ಡೆನ ತೆಗ್ದಿದ್ದಾರೆ. ರಾತ್ರಿ ಇಲಿಗಳು ಬಂದಿರ್ಬೇಕು ಅಥವಾ ನಾಯಿಗಳೇನಾದ್ರೂ ಆಟಾಡಿರ್ಬೇಕು.
ಅಮ್ಮ ಇಲ್ಲಮ್ಮ, ಇಲಿ ಮರಿಗಳಂದ್ರೆ ಸಣ್ಣ ಸಣ್ಣ ತೂತಗಳು ಮಾತ್ರ ಇರುತ್ತೆ. ಇದು ಯಾರೋ ತೆಗ್ದಿದಾರಮ್ಮ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಮ್ಮ. ಆವಾಗ್ಲೇ ಬನ್ನು ಅಲ್ಲಿಗೆ ಬಂದ. ಹಲೋ, ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದ್ದೀರಾ? ಏನಾಯ್ತು ಬುಜ್ಜಿ, ಆಲೂಗಡ್ಡೆ ಮಾಯವಾಗಿದ್ಯಾ? ಹೌದು ಕಣಪ್ಪನ್ನು, ಯಾರೋ ಕಳ್ಳತನ ಮಾಡಿದ್ದಾರೆ. ಆವಾಗ ಬನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಇಲ್ಲಿ ಆಲೂಗಡ್ಡೆ ಕಳ್ಳತನ ಆಗ್ಬೇಕಂದ್ರೆ ಒಂದು ನಾನು, ಇನ್ನೊಂದು ಚಿಚ್ಚು ಆಂಟಿ. ನಾನು ಏನು ಮಾಡಿಲ್ಲ, ಚೆನ್ನಾಗಿ ನಿದ್ರೆ ಮಾಡಿದೆ, ನಿದ್ರೆಯಲ್ಲೇ ಆಲೂಗಡ್ಡೆ ತಿಂದಿದ್ದು. ಆದ್ರೆ ನಿಜವಾಗ್ಲೂ ನಾನ್ ತೆಗ್ದಿಲ್ಲಪ್ಪ. ಚೇಚೆ, ಬನ್ನು ಅವಳು ಹಾಗೆ ಮಾಡೋದಿಲ್ಲ. ಅವಳು ನಮ್ಮ ಫ್ರೆಂಡ್ ಅಲ್ವಾ, ಹಾಗೆ ಮಾಡ್ತಾಳಾ? ಫ್ರೆಂಡ್ ಅಂತ ಫ್ರಿಜ್ ಅಲ್ಲಿ ತಗೊಂಡೋಗಿ ಇಡೋದಿಲ್ಲ ಅಂತ ಹೇಳ್ತೀರಾ? ಇಲ್ಲಿ ನೋಡಿ ಆಂಟಿ, ನನಗೆ ಯಾಕೋ ಅವ್ರ ಮೇಲೆನೆ ತುಂಬಾ ಸಂದೇಹ. ನಿನ್ನೆ ಸಂಜೆ ಕೂಡ ಅವ್ರ ಮನೆಯಲ್ಲಿಂದ ಆಲೂಗಡ್ಡೆ ವಾಸನೆ ಬರ್ತಾ ಇತ್ತು. ನೀವು ಆಲೂಗಡ್ಡೆನೇ ತೆಗ್ದಿಲ್ಲ, ಅಷ್ಟು ಬೇಗ ಎಲ್ಲಿಂದ ಅವ್ರಿಗೆ ಆಲೂಗಡ್ಡೆ? ಅಮ್ಮ ಹೌದಮ್ಮ, ಬನ್ನು ಹೇಳಿರುವ ಲಾಜಿಕ್ ಕರೆಕ್ಟೇ. ಹಣ ಕೊಟ್ಟು ತಗೊಳ್ಳೋದು ಚಿಚ್ಚು ಅತ್ತೆಗೆ ಗೊತ್ತಿಲ್ಲ, ಅವ್ರು ಇಲ್ಲಿಂದನೇ ಕಳ್ಳತನ ಮಾಡಿರ್ಬೇಕು. ಈ ದಿನ ರಾತ್ರಿ ಕಾವಲಾಗಿ ಕಾಯೋಣ, ಕಳ್ಳ ಯಾರು ಅಂತ ಕಂಡಿಡಿಬಹುದು. ಆದ್ರೆ ರಾತ್ರಿ 11 ಗಂಟೆ. ಟುನಿ, ಬುಜ್ಜಿ, ಬನ್ನು 3 ಜನನು ಮನೆಯಲ್ಲಿ ಲೈಟ್ ಎಲ್ಲ ಆಫ್ ಮಾಡಿ ಯಾರಾದ್ರೂ ಬರ್ತಾರಾ ಕದಿತಾರಾ ಅಂತ ನೋಡ್ತಾ ಇದ್ರು. ಬನ್ನು ಆವಾಗ ಟುನಿ ಹತ್ರ ಈ ರೀತಿ ಹೇಳ್ದ, ನನಗೆ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಒಂದ್ ವೇಳೆ ಕಳ್ಳ ಬಂದ್ರೆ ನನಗೆ ಹೇಳಿ, ನಾನು 2 ಏಟು ಜಾಸ್ತಿ ಕೊಡ್ತೀನಿ. ಏ ಬನ್ನು, ಕಿರ್ಚ್ಬೇಡ ಕಣೋ, ಅದು ಅಲ್ಲಿ ಯಾರೋ ಬರ್ತಿದ್ದಾರೆ. ಎಲ್ರು ಸೈಲೆಂಟ್ ಆಗಿ ನೋಡ್ತಾ ಇದ್ದಾಗ ಆವಾಗ್ಲೂ ಚಿಚ್ಚುಕಾಗೆ ಕೈಯಲ್ಲಿ ಒಂದು ಗೋಣಿ ಚೀಲನ ಹಿಡ್ಕೊಂಡು ತೋಟಕ್ಕೆ ಬಂದ್ನು. ಆವಾಗ ಅದನ್ನ ನೋಡಿದ ಬನ್ನು ಗಿಳಿ, ಅದು ಅಲ್ಲಿ ನೋಡಿದ್ರ ಚಿಚ್ಚು ಆಂಟಿ, ನಾನು ಹೇಳಿದಾಗ ನೀವು ನಂಬ್ಲಿಲ್ಲ. ಅವರು ಶಾಪಿಂಗ್ಗೆ ಬಂದ ರೀತಿ ದೊಡ್ಡ ಚೀಲ ತಗೊಂಡ್ಬರ್ತಿದ್ದಾರೆ, ಗಿಫ್ಟಿಂಗ್ಗೆ ಬಂದಿದ್ದಾರೆ. ಅರೆ ಹೌದು, ಚಿಚ್ಚು ಫ್ರೆಂಡ್ ಅಂತ ನಂಬಿದ್ರೆ ಹೀಗೆ ನಂಬಿಕೆ ದ್ರೋಹ ಮಾಡದ? ಇವಾಗ್ಲೇ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಅಮ್ಮ ನಿಲ್ಲಮ್ಮ, ಅವರು ತೆಗಿಲಿಕ್ಕೆ ಹೋದಾಗ ಹೋಗೋಣ, ಅವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ. ಹಾಗಂತ ಎಲ್ರು ಕಾಯ್ತಾ ಇದ್ದಾಗ ಈ ಕಡೆ ಚಿಚ್ಚುಕಾಗೆ ಕದಿಯಕ್ಕೆ ಶುರು ಮಾಡಿದ್ಲು. ಅವಳು ಸುಮಾರು ಆಲೂಗಡ್ಡೆಗಳನ್ನ ತಗೊಂಡ್ಲು, ಅದನ್ನ ಚೀಲದಲ್ಲಿ ಹಾಕಿ ತುಂಬಿಸ್ಕೊಂಡ್ಲು. ಆವಾಗ ಚಿಚ್ಚುಕಾಗೆ ಆಲೂಗಡ್ಡೆನ ನೋಡಿ ಸಂತೋಷದಿಂದ, ಈ ಆಲೂಗಡ್ಡೆ ನೋಡ್ಲಿಕ್ಕೆ ಎಷ್ಟೊಂದ್ ಚೆನ್ನಾಗಿದೆ, ಇದ್ರಲ್ಲಿ ಇವತ್ತು ಆಲೂ ಬೋಂಡ ಮಾಡ್ಕೊಂಡು ತಿನ್ಬೇಕು. ತುನಿ ಇಲಿಗಳೇ ಹೀಗೆ ಮಾಡಿರೋದು ಅಂತ ತಿಳ್ಕೊಂಡಿದ್ದಾಳೆ ಅವಳೊಬ್ಳು ಹುಚ್ಚಿ. ಇನ್ನು ಆಲೂ ಬೋಂಡನ ಆಂಟಿ ನೋಡಿದ್ರ, ಅದು ನನ್ನ ಬೋಂಡ, ಹೇಗೆ ಕಳ್ಳತನ ಮಾಡ್ತಿದ್ದಾರೆ ನೋಡಿ. ಹಾಗಂತ ಜೋರಾಗಿ ಹೇಳ್ದ. ಆ ಶಬ್ದನ ಕೇಳಿ ಚಿಚ್ಚು ಹೆದರದ್ಲು. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ಅಷ್ಟರಲ್ಲಿ ಟುನಿ ಹಾಗೂ ಬುಜ್ಜಿ ಎಲ್ರು ಬಂದು ಅವಳ ಸುತ್ತ ನಿಂತ್ಕೊಂಡ್ರು. ಆವಾಗ ಚಿಚ್ಚುಕಾಗೆ ಕಾಲ್ಜಾರಿ ಹೊಲದಲ್ಲಿ ಬಿದ್ಲು. ಚಿಚ್ಚು ನಿಲ್ಲು, ಎಲ್ಲಿಗೆ ಓಡ್ತಾ ಇದೀಯಾ? ಚಿಚ್ಚು ಸಿಕ್ಕಾಕೊಂಡ್ಲು. ಅವಳಿಗೆ ಏನ್ ಹೇಳುದು ಅಂತ ಅರ್ಥ ಆಗ್ಲಿಲ್ಲ. ತುನಿ, ಅದು ನಾನು ವಾಕಿಂಗ್ಗೆ ಬಂದೆ. ಇದು ಈ ಚೀಲ ಯಾರ್ದು ಅಂತಾನೆ ಗೊತ್ತಿಲ್ಲ, ಇಲ್ಲೇ ಇದೆ, ಇದು ಮಾತ್ರ ನಂದೇನಲ್ಲ. ಏನಂಟಿ, ವಾಕಿಂಗ್ಗೆ ಬರುವಾಗ ದೊಡ್ಡ ಚೀಲ ತಗೊಂಡ್ಬರ್ತಾರ? ಅಲ್ಲಿ ನೋಡಿ ಆಲೂಗಡ್ಡೆ ಎಷ್ಟೆಷ್ಟು ದಪ್ಪವಾಗಿದೆ, ಅವುಗಳು ನಿಮ್ನ ನೋಡಿ ಹೇಗೆ ನಗ್ತಾ ಇದೆ ನೋಡಿ. ಆಂಟಿ, ನೀವೇನೋ ಸುಳ್ಳು ಹೇಳ್ಬೇಡಿ, ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದೀರಾ. ಆಲೂಗಡ್ಡೆನ ತೆಗಿತಾ ಇರುವಾಗ ನಾವು ಕಿಟಕಿಯಿಂದ ನೋಡಿ ವಿಡಿಯೋ ತೆಗ್ದಿದೀವಿ. ಇದಕ್ಕೆ ಮುಂಚೆ ಇದೇ ರೀತಿ ಎಷ್ಟು ಚೀಲ ತಗೊಂಡೋಗಿದ್ದೀರಾ? ಶಬ್ದ ಕೇಳಿ ಅಲ್ಲಿಗೆ ಚೋಟಿಗಿಳಿನೋ ಬಂದ್ಲು. ಏನಾಯ್ತು, ಏನಿದೆ ಜಗಳ? ಚಿಚ್ಚುನ ನೋಡಿ, ಓಹೋ, ಕಳ್ಳ ಸಿಕ್ಕಾಕೊಂಡ. ಚಿಚ್ಚು, ನೀನೇನಾ ಕಳ್ಳ? ನಿನ್ಗೆ ನಾಚಿಕೆ ಆಗಲ್ವಾ? ನನ್ನ ಕ್ಷಮಿಸಿ, ನಾನು ಬೇಕು ಅಂತ ಮಾಡಿಲ್ಲ. ತುನಿಗೆ ಮಾತ್ರ ಒಳ್ಳೆ ಲಾಭ ಬರ್ತಿದೆ ಅಂತಾನೆ ಈ ರೀತಿ ಮಾಡ್ಬಿಟ್ಟೆ. ನಾನು ಬುದ್ಧಿ ಕೆಟ್ಟು ಮಾಡ್ಬಿಟ್ಟೆ, ನನ್ನ ಮನ್ನಿಸಿ. ನನ್ನ ನೋಡಿ ಹೊಟ್ಟೆ ಕಿಚ್ಚಾದ್ರೆ ನೀನು ಕಷ್ಟಪಡ್ಬೇಕು ಚಿಚ್ಚು, ಈ ರೀತಿ ಕಳ್ಳತನ ಮಾಡಬಾರ್ದು. ನಾನು ಕಷ್ಟಪಟ್ಟಿದ್ದಕ್ಕೆ ತಾನೇ ನನಗೆ ಫಲ ಸಿಕ್ಕಿದ್ದು, ನೀನು ಅನ್ಯಾಯವಾಗಿ ಎತ್ಕೋಬೇಕು ಅನ್ಕೊಂಡಿದ್ದ, ಇದು ತಪ್ಪಲ್ವಾ? ಹೀಗೆ ಶಿಕ್ಷೆ ಆಗ್ಲೇಬೇಕು, ಪಂಚಾಯಿತಿ ಕೂಡ್ಸೋಣ. ಎಲ್ರು ಅಲ್ಲೇ ನಿಂತ್ಕೊಂಡು ತೀರ್ಪು ಹೇಳಿದ್ರು. ಚಿಚ್ಚು, ನೀನ್ ಮಾಡಿದ ಕೆಲಸಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಫ್ರೆಂಡ್ಶಿಪ್ಗೋಸ್ಕರ ಬಿಟ್ಟೋಗ್ತಾ ಇದ್ದೀನಿ, ಆದ್ರೆ ಇದಕ್ಕೆ ಒಂದು ಪರಿಹಾರ ಕೊಡ್ಬೇಕು ನೀನು. ನೀ ಏನ್ ಬೇಕು? ಹಣನಾ? ನನ್ ಜೊತೆ ಏನಿಲ್ಲ, ಹಣ ಏನು ಬೇಕಾಗಿಲ್ಲ. ನೀನ್ ಇಲ್ಲಿಂದ ಎಷ್ಟೋ ಆಲೂಗಡ್ಡೆನ ತಗೊಂಡೋಗಿದ್ಯಲ್ಲ, ನಿನ್ನ ತರಕಾರಿ ಅಂಗಡಿಯಿಂದ ಪ್ರತಿದಿನ ನನಗೆ ತರಕಾರಿ ಕೊಡ್ಬೇಕು, ಅದು ಕೂಡ ಇವತ್ತಿಂದನೇ. ಇದು ಮಾತ್ರ ಅಲ್ಲ, ಇನ್ನೊಂದು ಕಠಿಣವಾದ ಶಿಕ್ಷೆ ಇದೆ. ಬರುವ ಮುಂದಿನ ವರ್ಷದಿಂದ ಈ ಸ್ಥಳದಲ್ಲಿ ತುನಿ ಆಂಟಿ ಮಾತ್ರ ವ್ಯವಸಾಯ ಮಾಡ್ಬೇಕು. ನಿಮ್ಮದು ಕ್ಯಾನ್ಸಲ್, ಅಂದ್ರೆ ಈ ವರ್ಷ ಇಡೀ ತುನಿ ಆಂಟಿಗೆನೇ ಲಾಭ. ಚಿಚ್ಚು ಅದನ್ನ ಕೇಳಿ ಶಾಕ್ ಆದ್ಲು. ಏನು, ನನ್ನ ಟರ್ಮ್ ಮುಗ್ದೋಯ್ತಾ? ಅಯ್ಯೋ, ನಾನು ಈ ಸ್ಥಳದಲ್ಲಿ ಮೆಣಸಿನ್ಕಾಯಿ ಹಾಕ್ಬೇಕು ಅಂತ ಇದ್ನೇ. ಇಲ್ಲಿ ನೋಡು ಚಿಚ್ಚು, ನೀನೇ ತಾನೇ ಎಲ್ಲ ಕಳ್ಕೊಂಡಿದ್ದು. ಒಪ್ಕೋತೀಯಾ ಅಥವಾ ಊರಿನ ದೊಡ್ಡ ಮನುಷ್ಯರ ಹತ್ರ ಹೋಗೋಣ? ಅವಳಿಗೆ ಇವಾಗ ಬೇರೆ ದಾರಿನೂ ಇಲ್ಲ. ಒಪ್ಕೋತೀನಿ, ಎಲ್ಲ ನನ್ನ ಕರ್ಮ. ಆಲೂಗಡ್ಡೆಗೆ ಆಸೆ ಪಟ್ಟು ನನ್ನ ಆಸ್ತಿನ ಕಳ್ಕೊಂಡೆ. ಹಾಗಾದ್ರೆ ಇವಾಗ ಬ್ಯಾಗ್ ಅಲ್ಲಿರುವ ಆಲೂಗಡ್ಡೆನ ಇಲ್ಲಿಗೆ ಸೀಸ್ ಮಾಡಲಾಗಿದೆ.
ಈಗ ಆಲೂಗಡ್ಡೆನ ನನ್ನ ಮನೆಗೆ ತಗೊಂಡೋಗಿ ಚಿಪ್ಸ್ ಮಾಡ್ತೀನಿ. ಚಿಚ್ಚು ಆಂಟಿ, ನೀವು ಕೂಡ ನನ್ನ ಮನೆಗೆ ಬಂದು ಈರುಳ್ಳಿ ಕಟ್ ಮಾಡಿ ಕೊಡಿ. ಆದ್ರೆ ರಾತ್ರಿ ಬನ್ನು ಮನೆಯಲ್ಲಿ ಆಲೂಗಡ್ಡೆ ಪಾರ್ಟಿ ನಡೀತಾ ಇತ್ತು. ಅವರು ಆಲೂಗಡ್ಡೆ ಬಜ್ಜಿ, ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಂಡು ತಿಂತಾ ಇದ್ರು. ಆದ್ರೆ ಚಿಚ್ಚು ಮಾತ್ರ ದೂರದಲ್ಲಿ ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ಲು. ಆವಾಗ ಬನ್ನುಗಿಳಿ ಚಿಚ್ಚು ಅತ್ತೆಯ ಹತ್ತಿರ ಹೋಗಿ ಈ ರೀತಿ ಹೇಳ್ದ. ಆಹಾ, ಕಳ್ಳತನ ಮಾಡಿದ ವಸ್ತುಗಳಲ್ಲಿ ಮಾಡುವ ಅಡಿಗೆ ರುಚಿಯೇ ಬೇರೆ. ಚಿಚ್ಚು ಆಂಟಿ, ನಿಮ್ಮಿಂದ ಇವತ್ ನಮ್ಗೆ ಪಾರ್ಟಿ ಸಿಕ್ಕಿದೆ. ಇನ್ನಾದ್ರೂ ಬದ್ಲಾಗು ಚಿಚ್ಚು, ಕಷ್ಟಪಟ್ರೆ ಮಾತ್ರ ಫಲ ಸಿಗೋದು, ಇದ್ರೆ ಹೀಗೇನೆ ಸಿಕ್ಕಾಕೊಳ್ಳೋದು. ನಾನು ಬದ್ಲಾಗಿದ್ದೀನಿ ತುನಿ. ಇನ್ ಮುಂದೆ ನನ್ನ ಭೂಮಿಯಲ್ಲಿ ಎಷ್ಟು ಕಷ್ಟಪಟ್ಟು ವ್ಯವಸಾಯ ಮಾಡಿ ಚಿನ್ನವನ್ನೇ ಬೆಳಿತೀನಿ ನೋಡು. ಚಿನ್ನ ಬೆಳೆದ್ರೆ ನಮಗೂ ಹೇಳಿ, ನಾವು ಬಂದು ಕಳ್ಳತನ ಮಾಡ್ತೀವಿ. ಎಲ್ರೂ ನಗಾಡಿದ್ರು. ಚಿಚುಕಾಗಿನ ಕಷ್ಟ ಎಲ್ಲಾನು ಮರ್ತು ನಗಾಡಿದ್ಲು. ಚಿಚುಕಾಗಿಯ ದುರಾಸೆಯಿಂದ ಇವಾಗ ಅವಳು ಎಲ್ಲಾನು ಕಳ್ಕೊಂಡಿದ್ಲು. ಆದ್ರೆ ಟುನಿ ನಿಯತ್ತಾಗಿ ಇದ್ದಿದ್ರಿಂದ ಮುಂದಿನ 1 ವರ್ಷ ಆ ಹೊಲದಲ್ಲಿ ವ್ಯವಸಾಯ ಮಾಡುವ ಚಾನ್ಸ್ ಅವಳಿಗೆ ಸಿಕ್ಕಿತ್ತು. ಆದ್ರೆ ಚಿಚುಕಾಗಿ ಅಲ್ಲಿ ವ್ಯವಸಾಯ ಮಾಡುವ ಚಾನ್ಸ್ ಅನ್ನ ಅವಳ ದುರಾಸೆ ಗುಣದಿಂದ ಕಳ್ಕೊಂಡಿದ್ಲು. ಜಿಪುಣಿಯ ಮನೆಗೆ ಬಂದ ನೆಂಟ್ರು. ಗ್ರಾಮದಲ್ಲಿ ಟುನಿಗುಬ್ಬಚ್ಚಿ ಜಿಪುಣಿ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ₹1 ಖರ್ಚು ಮಾಡ್ಬೇಕಂದ್ರೂ ಕೂಡ ಅವಳಿಗೆ ಜೀವನೇ ಹೋದ ಹಾಗೆ ಇರುತ್ತೆ. ಅವಳ ಮಗಳು ಬುಜ್ಜಿನ ಕೂಡ ಟುನಿ ಅವಳ ತರಾನೇ ಬೆಳೆಸಿದ್ಲು. ಆ ದಿನ ಬೆಳಗ್ಗೆ ಸಮಯ ಟುನಿಗುಬ್ಬಚ್ಚಿ ಒಂದು ಅಕ್ಕಿನ 2 ಒಡೆದು ಅರ್ಧ ಅಕ್ಕಿನ ಬೆಳಿಗ್ಗೆಗೂ ಅರ್ಧ ಅಕ್ಕಿನ ಮಧ್ಯಾಹ್ನಕ್ಕೂ ತಿನ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಲು. ಆವಾಗ್ಲೇ ಅವಳ ಫೋನ್ ರಿಂಗ್ ಆಯ್ತು. ಯಾರಪ್ಪ ಇದು ಈ ಸಮಯದಲ್ಲಿ? ಮಿಸ್ ಕಾಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಬ್ಯಾಲೆನ್ಸ್ ವೇಸ್ಟು. ಕಾಲ್ ಅಟೆಂಡ್ ಮಾಡಿದ್ಲು. ಹಲೋ. ಚಿಚುಕಾಗೆ ಫೋನಲ್ಲಿ, ಹಲೋ ತುನಿ, ಸರ್ಪ್ರೈಸು. ನಾನು, ಬನ್ನು, ಚಿನ್ನು, ಚೋಟು ಎಲ್ಲರೂ ನಿನ್ ಮನೆಗೆ ಬರ್ತಾ ಇದ್ದೀವಿ. 2 ದಿನ ನಿನ್ ಮನೆಯಲ್ಲೇ ಇದ್ದು ಹಳೆ ಜ್ಞಾಪಕವನ್ನು ಮತ್ತೆ ಮೆಲುಕು ಹಾಕ್ಬೇಕು ಅಂತ ಇದ್ದೀವಿ. ನಾವು ಬರ್ತಾ ಇದ್ದೀವಿ, ನಮಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿ ಇಡು. ಬಾಯ್, ಇಡ್ತೀನಿ. ಹಾಗಂತ ಕಾಲ್ ಕಟ್ ಮಾಡಿದ್ಲು. ಟುನಿ ಕೈಯಲ್ಲಿದ್ದ ಅಕ್ಕಿ ಕೆಳಗಡೆ ಬಿತ್ತು. ಅವಳ ಮುಖಾನು ಬಾಡಿ ಹೋಯ್ತು. ಬುಜ್ಜಿ, ನಮ್ ಕತೆ ಮುಗೀತು. ಸುನಾಮಿ ಬರ್ತಾ ಇದೆ, ದೊಡ್ಡ ಭೂಕಂಪ ಆಗ್ತಾ ಇದೆ. ಆವಾಗ ಬುಜ್ಜಿ ಎದ್ದು, ಏನಾಯ್ತಮ್ಮ? ರೇಷನ್ ಅಂಗಡಿಯಲ್ಲಿ ಏನಾದ್ರೂ ಡಿಸ್ಕೌಂಟ್ ಕೊಟ್ರಾ? ಅದಲ್ಲ ಕಣೆ, ಆ ಬನ್ನು, ಚಿನ್ನು, ಚೋಟು ಅವ್ರ ಮಕ್ಕಳೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರಂತೆ. ನಮ್ಮ ಮನೆಗೆ ಬಂದು 2 ದಿನ ಇಲ್ಲೇ ಇದ್ದೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಬನ್ನು ಎಷ್ಟೊಂದು ತಿಂತಾನೆ, ಹಾಗೇನೆ ಆ ಚಿಚ್ಚುಗೆ ಯಾವಾಗ ನೋಡಿದ್ರು AC ಬೇಕೇ ಬೇಕು. ಅಮ್ಮ, ಅವ್ರು ಬಂದ್ರೆ ನಮ್ ಸೇವಿಂಗ್ಸ್ ಎಲ್ಲ ಅಷ್ಟೇ, ಮತ್ತೆ ಅವ್ರು ಬಾರದ ಹಾಗೆ ಏನಾದ್ರೂ ಮಾಡ್ಬೇಕಮ್ಮ. ಅಯ್ಯೋ, ಇವಾಗ ಆಲ್ರೆಡಿ ಅವರು ಹೊರಟಾಗಿದೆ. ಇವಾಗ ನಮ್ಗಿರೋದು ಒಂದೇ ದಾರಿ, ಅವ್ರು ನಮ್ಮ ಮನೆಗೆ ಬಂದು ಅವರಾಗಿಯೇ ತಾನಾಗಿ ಹೋಗುವ ರೀತಿ ಜಗಳ ಮಾಡದ ಹಾಗೆ ನಾವೇ ಏನಾದ್ರೂ ಒಂದ್ ಮಾಡ್ಬೇಕು. ಅಮ್ಮ, ಗುಡ್ ಐಡಿಯಾ. ನಾವೊಂದು ಕೆಲಸ ಮಾಡೋಣ, ಸೋಂಬೇರಿಯಾಗಿ ಇರೋಣ. ಯಾವ ರೀತಿ ಸೋಂಬೇರಿ ಅಂದ್ರೆ, ಒಂದ್ ಬಿಸಿನೀರು ಕೇಳಿದ್ರು ಅದನ್ನ ಕೊಡ್ಲಿಕ್ಕೆ ಅರ್ಧ ಗಂಟೆ ಮಾಡ್ಬೇಕು. ಅವ್ರು ಏನು ಕೇಳಿದ್ರು 1 ಗಂಟೆ ಮಾಡಿ ಮಾಡಿ ಹಾಗೇನೆ ಸೋಂಬೇರಿಯಾಗಿ ಇರ್ಬೇಕು. ಅವರು ಅಯ್ಯೋ ಯಾಕಪ್ಪ ಬಂದೋ ಅನ್ಕೋಬೇಕು. ಸೂಪರ್ ಐಡಿಯಾ ಬುಜ್ಜಿ. ಈ ಮಿಷಿನ್ ನ ಹೆಸರು ಮಿಷಿನ್ ಸ್ಲೋ ಮೋಷನ್. ರೆಡಿಯಾಗಿರು. ಮಧ್ಯಾಹ್ನ 12 ಗಂಟೆ ಸಮಯ. ಚಿಚ್ಚು, ಚೋಟು, ಬನ್ನು, ಚಿನ್ನು ಆಟೋದಿಂದ ಇಳಿದು ಟುನಿ ಮನೆ ಮುಂದ್ಗಡೆ ನಿಂತ್ಕೊಂಡಿದ್ರು. ಒಟ್ಟು ಅಮ್ಮ, ತುನಿಯತ್ತಿ ಬಿರಿಯಾನಿ ಮಾಡಿದಾರ? ವಾಸನೆ ಬರ್ತಾನೆ ಇಲ್ವಲ್ಲ? ತುನಿ ಮಾಡೇ ಮಾಡಿರ್ತಾಳೆ, ಬನ್ನಿ ಬನ್ನಿ. ಗೇಟ್ನ ತಟ್ಟಿದ್ರು. ಯಾರು ಬರ್ಲೇ ಇಲ್ಲ. ಸುಮಾರು ಹೊತ್ತಾಯ್ತು. ಕೊನೆಗೆ ಬೇರೆ ದಾರಿ ಇಲ್ಲದೆ ಟುನಿ ಎದ್ದು ನಿದ್ರೆ ಮುಖದಲ್ಲೇ ಅವಳು ಮೇಲೆ ನಡ್ಕೊಂಡ್ ಬಂದು ಮನೆ ಬಾಗಿಲನ್ನ ಮೆಲ್ಲೆ ತೆರೆದ್ಲು. ಅವಳನ್ನ ನೋಡಿದ್ರೇನೆ ಸುಸ್ತಾಗಿರೋ ತರಾನೇ ಇತ್ತು. ಬಂದ್ರಾ? ಬನ್ನಿ ಬನ್ನಿ. ಗೇಟ್ ತೆಗಿಯಕ್ಕೆ ಕೂಡ ನನ್ನಿಂದ ಆಗ್ತಾ ಇಲ್ಲ. ಅದು ಗಾಳಿ ಬಂದಾಗ ಓಪನ್ ಆಗುತ್ತೆ, ಆವಾಗ ಬನ್ನಿ. ಏನು, ಗೇಟು ತೆಗಿಯಕ್ಕೆ ಗಾಳಿಗೋಸ್ಕರ ವೈಟ್ ಮಾಡ್ಬೇಕಾ? ನಾವೇ ತಗೊಂಡ್ ಬರ್ತೀವಿ. ಎಲ್ರೂ ಒಳಗಡೆ ಬಂದ್ರು. ಮನೆಯೆಲ್ಲ ಚೆಲ್ಲಾಪಿಲಿಯಾಗಿತ್ತು. ಆವಾಗ ಬುಜ್ಜಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು. ಆದ್ರೆ ಟಿವಿ ಆಫ್ ಆಗಿತ್ತು. ಏನ್ ಬುಜ್ಜಿ, ಟಿವಿ ಆಫ್ ಆಗಿದೆ, ಏನ್ ನೋಡ್ತಾ ಇದ್ದೀರಾ? ಆವಾಗ ಬುಜ್ಜಿ, ಏನೂ ಇಲ್ಲ ಆಂಟಿ, ರಿಮೋಟ್ ಆ ಕಡೆ ಟೇಬಲ್ ಮೇಲೆ ಇದೆ ಅಲ್ಲ, ನನಗೆ ಅಲ್ಲಿ ಹೋಗಿ ತಗೊಂಬರಕ್ಕೆ ಉದಾಸೀನ ಆಗ್ತಾ ಇದೆ. ಅದಕ್ಕೆ ನನ್ನ ಊಹನೆಯಲ್ಲೇ ನಾನು ಬಾಹುಬಲಿ ಫಿಲಂ ನೋಡ್ತಾ ಇದ್ದೀನಿ. ಇವಾಗ ಕ್ಲೈಮ್ಯಾಕ್ಸ್ ಸೀನು, ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಆಂಟಿ. ಎಲ್ರೂ ಅವರನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು, ಏನಪ್ಪಾ ಇಷ್ಟು ಸೋಮಾರಿಗಳಾಗಿ ಇದ್ದಾರೆ ಅಂತ. ಆವಾಗ ಅವ್ರಿಗೆಲ್ರಿಗೂ ದಾಹ ಆಯ್ತು, ನೀರ್ ಕೇಳಿದ್ರು. ತುನಿ, ಪ್ರಯಾಣ ಮಾಡಿ ಟಯರ್ಡ್ ಆಗಿದೀವಿ, ಸ್ವಲ್ಪ ಕುಡಿಲಿಕ್ಕೆ ನೀರ್ ತಂದ್ಕೊಡ್ತೀಯಾ? ಟುನಿಗುಬ್ಬಚ್ಚಿ ಸೋಫಾದಲ್ಲಿ ಕೂತ್ಕೊಂಡು, ಓ ತಣ್ಣೀರಾ? ಕಿಚನ್ ಅಲ್ಲಿ ಬಿಂದಿಗೆಯಲ್ಲಿ ಇದೆ. ಏ ಬುಜ್ಜಿ, ಆಂಟಿ ಅವರಿಗೆ ಸ್ವಲ್ಪ ಕುಡಿಯಕ್ ನೀರ್ ತಾರೆ. ಅಮ್ಮ,
ಕಿಚನು ಇಲ್ಲಿಂದ 3 ಅಡಿ ದೂರದಲ್ಲಿದೆ. ನನಗೆ ಅಷ್ಟು ದೂರ ಹೋಗ್ಬೇಕಂದ್ರೆ ಕಾಲ್ ನೋವಾಗುತ್ತೆ ಅಮ್ಮ. ನೀವೇ ಹೋಗಿ ತಗೊಂಬನ್ನಿ. ಏ ಬುಜ್ಜಿ, ನನಗೆ ಆಗೋದಿಲ್ಲ ಅಂತ ತಾನೇ ನಿನಗೆ ಹೇಳಿದ್ದು. ನೀನೇ ಹೋಗೋದಿಲ್ಲ ಅಂದ್ರೆ ಹೇಗೆ? ಫ್ರೆಂಡ್ಸ್, ನೀವ್ ಯಾರು ಬೇಜಾರ್ ಮಾಡ್ಕೋಬೇಡಿ. ನನಗೆ ಡಾಕ್ಟ್ರು ತುಂಬಾ ದೂರ ನಡಿಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೇನೆ ನನ್ನಿಂದ ನಡಿಯಕ್ಕಾಗ್ತಿಲ್ಲ. ನೀವೇ ಹೋಗಿ ತಗೊಳ್ತೀರಾ? ಏನು, ನಾವೇ ಹೋಗಿ ತಗೋಬೇಕಾ? ಸರಿ, ಬಿರಿಯಾನಿ ಎಲ್ಲಿದೆ? ತುಂಬಾ ಹಸಿವಾಗ್ತಾ ಇದೆ. ಡೈನಿಂಗ್ ಟೇಬಲ್ ಮೇಲೆ ಇದೆಯಾ? ಏನು, ಬಿರಿಯಾನಿನಾ? ಓ, ಅಡುಗೆ ಬಗ್ಗೆ ಕೇಳ್ತಾ ಇದೀಯಾ? ಹೌದಂಟಿ, ಹೊಟ್ಟೆಯಲ್ಲಿ ಇಲಿಗಳು ತಾಳ ಆಗ್ತಾ ಇದೆ. ಅಯ್ಯೋ ಬನ್ನು, ನಾನು ಬಿರಿಯಾನಿ ಮಾಡೋಣ ಅಂತಾನೆ ಇದ್ದೆ. ಆದ್ರೆ ಅಕ್ಕಿ ಎಲ್ಲ ಸ್ಟೋರ್ ರೂಮ್ ಅಲ್ಲಿ ಇದೆಯಾ? ಅದನ್ನೆಲ್ಲ ಹುಡುಕಿ ತೆಗೆದು ಮಾಡಕ್ಕೆ ನನಗ ಆಗಿಲ್ಲ. ನೀವ್ ಹಾಗೆ ರೆಸ್ಟ್ ಮಾಡಿ, ಸಂಜೆ ಆಗತ್ತಿಗೆ ಏನಾದ್ರೂ ಆಲೋಚನೆ ಮಾಡೋಣ. ಬನ್ನಗಿಳಿ ಶಾಕ್ ಆಗಿ, ಅಯ್ಯಯ್ಯೋ, ಸಂಜೆ ತನಕ ನಾನು ಹಸಿವಲ್ಲಿದ್ರೆ ಸತ್ತೋಗ್ಬಿಡ್ತೀನೋ ಏನೋ. ತುನಿ, ಸಂಜೆ ತನಕ ಮಕ್ಕಳು ಹೀಗೇನೆ ಹಸಿವಲ್ಲಿ ಹೇಗೆ ಇರ್ತಾರೆ? ನಾವು ಅಕ್ಕಿನ ತಂದ್ಕೊಡ್ತೀವಿ, ನೀನ್ ಮಾಡು. ಸರಿ, ನೀವು ತಂದು ಕೊಟ್ರೆ ನಾನು ನಿಧಾನವಾಗಿ ಮಾಡ್ತೀನಿ. ಚೋಟು ಹಾಗೂ ಚಿಚ್ಚು ಇಬ್ರು ಅಡಿಗೆ ಮನೆಗೆ ಹೋಗಿ ಅಕ್ಕಿ ಹಾಗೂ ತರಕಾರಿ ತಗೊಂಡ್ ಬಂದ್ರು. ತುನಿ ಗುಬ್ಬಚ್ಚಿ ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ತರಕಾರಿನ ಕಟ್ ಮಾಡ್ತಾ ಇದ್ಲು. ಅವಾಗ ಒಂದೇ ಈರುಳ್ಳಿನ ತಗೊಂಡು, ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ತಿದ್ದೀನಿ. ಅಯ್ಯೋ ತುನಿ, ಏನಿದು ಸ್ಪೀಡು? ಆ ಈರುಳ್ಳಿನ ಕಟ್ ಮಾಡುವಾಗ ರಾತ್ರಿ ಆಗುತ್ತೆ, ಬೇಗ ಕಟ್ ಮಾಡು. ಫಾಸ್ಟ್ ಆಗಿ ಕಟ್ ಮಾಡಿದ್ರೆ ಆಮೇಲೆ ಕೈ ನೋವಾಗುತ್ತೆ. ಸ್ಲೋ ಮೋಷನ್ ವಿನ್ ದ ಗೇಮ್ ಅಂತ ಚಿಕ್ಕ ವಯಸ್ಸಲ್ಲಿ ಪಾಠ ಇದೆ ಅಲ್ವಾ? ಅವಸರ ಪಡಬಾರ್ದು. ಇವತ್ತಾಗದಿದ್ರೆ ನಾಳೆ ತಿನ್ನೋಣ. ಬನ್ನಗಿಳಿ ಅಳುತ್ತಾ, ಏನು ನಾಳೆನಾ? ಆಂಟಿ, ಕನಿಷ್ಠ ಮ್ಯಾಗಿ ಇದೆಯಾ? ಅದು 2 ನಿಮಿಷದಲ್ಲೇ ಆಗ್ಬಿಡುತ್ತೆ. ಲೇ ಬನ್ನು, ಮನೆಯಲ್ಲಿ ಮ್ಯಾಗಿ ಇದೆ ಕಣೋ. ಮ್ಯಾಗಿ ಮಾಡ್ಲಿಕ್ಕೆ ನೀರ್ ಬೇಕಲ್ವಾ? ನೀರು ತಗೊಂಬರ್ಲಿಕ್ಕೆ ಬಾವಿಗೆ ಹೋಗ್ಬೇಕು. ಬಾವಿಯಿಂದ ನೀರ್ ತಗೊಂಬಂದು ನೀವು ಕೊಟ್ರೆ ನಮ್ಮಮ್ಮ ನಾಳೆ ಬೆಳಿಗ್ಗೆ ಒಳಗೆ ನಿಮ್ಗೆ ಮ್ಯಾಗಿ ಮಾಡ್ಕೊಡ್ಬೋದು. ಏನು, ನೀರ್ ತಗೊಂಬಂದ್ರು ನಾಳೆ ಬೆಳಿಗ್ಗೆನ? ಹಚ್ಚಿ, ಏನಪ್ಪಾ ಇದು ಕಷ್ಟ. ಅಮ್ಮ, ನಾವು ಊಟನ ಹೋಟೆಲಿಂದ ಆರ್ಡರ್ ಮಾಡೋಣ. ಪರವಾಗಿಲ್ಲ ಬಿಡು, ನಾವು ಆರ್ಡರ್ ಮಾಡ್ತೀವಿ. ಟುನಿ ತುಂಬಾನೇ ಹೆದರಿದ್ಲು. ಹಣ ಖರ್ಚಾಗುತ್ತೆ ಅಂತ ಅಲ್ಲ, ಅವ್ರು ಇಲ್ಲೇ ಇದ್ಬಿಡ್ತಾರೆ ಅಂತ. ಅಯ್ಯೋ, ಹೋಟೆಲ್ ಫುಡ್ ಎಲ್ಲ ತಿಂದ್ರೆ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಬೇಡ, ನೀವು ಒಳ್ಳೆ ರೀತಿಯ ಫುಡ್ ತಿನ್ಬೇಕು. ನೀವು ಹೋಗಿ ಮಲ್ಕೊಳ್ಳಿ, ನಾನು ನಿಧಾನವಾಗಿ ಮಾಡ್ತೀನಿ. ಮಧ್ಯಾಹ್ನ 3 ಗಂಟೆ ಆಯ್ತು. ಟುನಿ ಇನ್ನೂ ಈರುಳ್ಳಿನ ಕಟ್ ಮಾಡ್ತಾಳೆ ಇದ್ಲು. ಪಾಪ ಬನ್ನು ಹಸು ತಡ್ಕೊಳಕ್ಕಾಗದೆ ಹಸಿ ಬೆಂಡೆಕಾಯಿನ ತಿಂತಾ ಇದ್ದ. ಅರೆ ಪರವಾಗಿಲ್ಲ, ಈ ಬೆಂಡೆಕಾಯಿ ಕರ್ ಅಂತ ಚೆನ್ನಾಗಿದೆ. ನನ್ನ ಜೀವನ ಹಸಿ ತರಕಾರಿನ ಹಾಗೆ ತಿನ್ನುವ ಹಾಗೆ ಆಯ್ತು. ಕೊನೆಗೆ ಹೇಗೋ 4 ಗಂಟೆಗೆ ಟುನಿ ಎಲ್ಲರಿಗೋಸ್ಕರನು ಗಂಜಿ ತಗೊಂಡ್ ಬಂದ್ಲು. ಸಾರುನು ಇಲ್ಲ, ಪಲ್ಯನೂ ಇಲ್ಲ, ಬರೀ ಉಪ್ಪು ಹಾಕಿದ ಗಂಜಿ. ತಗೊಳ್ಳಿ, ಹರ್ಬಲ್ ರೈಸ್ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಬಲ. ಏನು ಗಂಜಿನ? ಬಿರಿಯಾನಿ ಅಂತ ಹೇಳಿ ಗಂಜಿ ಕೊಡ್ತೀಯಾ? ಸರಿ, ಏನೋ ಒಂದು ಆಗ್ಲಿ ಬಿಡು. ಎಲ್ರೂ ಗಂಜಿ ಕುಡಿದು ಸುಸ್ತಾಗಿ ಬಂದು ಹಾಲಲ್ಲಿ ಕೂತ್ಕೊಂಡಿದ್ರು. ಫ್ಯಾನ್ ಆಫ್ ಆಗಿತ್ತು, ಅದೇ ಸೆಕೆ ಆಗ್ತಿತ್ತು. ತುನಿ, ತುಂಬಾನೇ ಸೆಕೆ ಆಗ್ತದೆ, ಫ್ಯಾನ್ ಹಾಕ್ತೀಯಾ? ಏನು ಫ್ಯಾನ್ ಹಾಕ್ಬೇಕಾ? ಅಯ್ಯೋ ಚಿಚ್ಚು, ಸ್ವಿಚ್ ಬೋರ್ಡ್ ನೋಡ್ದ? ಎಷ್ಟು ಮೇಲೆ ಇದೆ, ಅಷ್ಟು ಮೇಲೆ ಕೈ ಎತ್ತಿ ಹಾಕ್ಬೇಕಂದ್ರೆ ಭುಜ ಎಲ್ಲ ನೋವಾಗುತ್ತೆ. ನೀನೊಂದ್ ಕೆಲ್ಸ ಮಾಡು, ಹಿಮಾಲಯ ಪ್ರದೇಶದಲ್ಲಿ ಇರುವ ಹಾಗೆ ಊಹನೆ ಮಾಡಿ ನಿದ್ರೆ ಮಾಡು. ಅಯ್ಯೋ ಆಂಟಿ, ಇಮ್ಯಾಜಿನೇಷನ್ ಅಲ್ಲಿ ಸೆಕೆ ಹೋಗುತ್ತಾ ಪ್ಲೀಸ್? ಚಿನ್ನು, ನಿನಗೆ ಹಾಗೆ ಗಾಳಿ ಬೇಕು ಅಂದ್ರೆ ನಿನ್ ಕಿವಿನ ಈಚೆ ಆಚೆ ಅಲ್ಲಾಡ್ಸು, ಅವಾಗ ತಾನಾಗಿ ಗಾಳಿ ಬರುತ್ತೆ ಕಣೋ. ನಮ್ ತಾಯಿನ ಡಿಸ್ಟರ್ಬ್ ಮಾಡ್ಬೇಡ, ಸುಮ್ನೆ ಕೂತ್ಕೋ. ಚಿಚುಕಾಗೆ ಕೋಪದಿಂದ, ಏನೇ ಚೋಟು, ನೋಡ್ತಾ ಕೂತಿದ್ಯಲ್ವಾ? ಇವ್ರು ಉದಾಸೀನ ಹಿಡಿದು ಕೂತಿಲ್ಲ, ಇವ್ರು ಬಂಡೆ ಕಲ್ಲುಗಳ ಹಾಗೆ ಕೂತಿದ್ದಾರೆ. ಸಂಜೆ 6 ಗಂಟೆ. ಬನ್ನಗಿಳಿಗೆ ಗಂಜಿ ಜೀರ್ಣ ಆಯ್ತು, ಪುನಃ ಹಸುವಾಗ್ತಾ ಇತ್ತು. ಆವಾಗ ಅವನು ಕೋಪದಿಂದ, ಅಯ್ಯೋ ಆಂಟಿ, ನನಗೆ ಮತ್ತೆ ಹಸಿವು ಆರಂಭವಾಗಿದೆ. ಮತ್ತೆ ರಾತ್ರಿಗೆ ಡಿನ್ನರ್ ಏನ್ ಮಾಡ್ತೀರಾ? ನನಗೆ ಚಪಾತಿ ಕುರ್ಮಾ ಬೇಕು, ಅದ್ ಮಾಡಿಕೊಟ್ರೆ ಮಾತ್ರ ತಿನ್ನೋದು. ಅಯ್ಯಯ್ಯೋ, ಚಪಾತಿನ? ಅದಕ್ಕೆ ಹಿಟ್ಟು ಕಲಿಸ್ಬೇಕು, ಹಿಟ್ಟು ಲಟ್ಟಿಸ್ಬೇಕು, ಚಪಾತಿ ಮಾಡ್ಬೇಕು. ದೊಡ್ಡ ಪ್ರಾಜೆಕ್ಟ್. ಅದಕ್ಕೆ ಹೇಗೋ 1 ವಾರ ಆಗುತ್ತೆ ಬನ್ನು. ಏನು, ಹಿಟ್ಟುನ ಕಲ್ಸಕ್ಕೆ 1 ವಾರನಾ? ಹಿಟ್ಟು ಕಲ್ಸ್ಲಿಕ್ಕೆ ನೀರ್ ಹಾಕ್ಬೇಕು, ಆ ಹಿಟ್ಟೆಲ್ಲ ಸ್ಮೂತ್ ಆಗ್ಲಿಕ್ಕೆ 2 ದಿನ ಆದ್ರೂ ಆಗ್ಬೇಕಲ್ವಾ? ಆಮೇಲೆ ತಾನೇ ಚಪಾತಿ ಕೂಡ ಮಾಡಕ್ಕಾಗೋದು. ತುನಿ, ನೀನು ಇಷ್ಟೊಂದು ಸೋಂಬೇರಿನಾ? ಸರಿ, ವಸ್ತುಗಳೆಲ್ಲ ಎಲ್ಲಿ ಇದೆ ಅಂತ ಹೇಳು, ನಾವೇ ಹೋಗಿ ಅಡಿಗೆ ಮಾಡ್ಕೋತೀವಿ. ಇದು ಟುನಿ ಅಂದ್ಕೊಳ್ದೇ ಇರುವ ಒಂದು ಟ್ವಿಸ್ಟ್. ಅವ್ರ ಅಡಿಗೆ ಮಾಡಿದ್ರೆ ಸಾಮಾನುಗಳು ಖಾಲಿಯಾಗುತ್ತೆ. ಟುನಿ ಹೆದರ್ಕೊಂಡೆ, ಇಲ್ಲ ಬೇಡ, ನೀವ್ ಯಾಕೆ ಕಷ್ಟಪಡ್ಬೇಕು, ನಾನೇ ಮಾಡ್ಕೊಡ್ತೀನಿ. ಆದ್ರೆ ಸ್ಟವ್ ಕತ್ತಿಸ್ಲಿಕ್ಕೆ ಬೆಂಕಿ ಪಟ್ನ ಇಲ್ಲ. ಇವಾಗ ಏನ್ ಮಾಡೋದು? ಲೈಟರ್ ಕೂಡ ಇಲ್ವಾ?
ಲೈಟರ್ ಇದೆ, ಅದನ್ನ ಜೋರಾಗಿ ಪ್ರೆಸ್ ಮಾಡ್ಬೇಕು ಅಂದ್ರೆ ನನಗೆ ಕೈ ನೋವೇ ಬಂದ್ಬಿಡುತ್ತೆ. ನನಗೂ ಕೈ ನೋವಾಗುತ್ತೆ ಅಲ್ಲ, ಆಮೇಲೆ ಕೈ ಮುರಿದೋಗುತ್ತೆ. ನಿಮ್ ಕೈ ಮುರಿದೋಗುತ್ತಾ? ಚೋಟು, ನಾವು ನಿಜವಾಗ್ಲೂ ಇಲ್ಲಿ ಇದ್ರೆ ಹಸಿವಲ್ಲಿ ಸತ್ತೋಗ್ಬೇಕು. ಇಲ್ಲಿ ಊಟ ಸಿಗೋದಿಲ್ಲ, ಗಾಳಿ ಸಿಗೋದಿಲ್ಲ, ಕೊನೆಗೆ ನಮಗೆ ನೀರ್ ಕೂಡ ಸಿಗೋದಿಲ್ಲ. ನಾವಿನ್ನು ಹೊರಡೋಣ. ಚಿಚ್ಚು ಹೇಳಿದನ ಕೇಳಿ ಬನ್ನುಗೆ ಆವಾಗ್ಲೇ ಜೀವ ಬಂದ ಹಾಗೆ ಇತ್ತು. ನಿಜನಾ ಆಂಟಿ, ನಾವು ಹೋಗ್ತಾ ಇದ್ದೀವಾ? ಓ ಮೈ ಗಾಡ್, ಥ್ಯಾಂಕ್ ಯು. ತುನಿ ಆಂಟಿ, ನಿಮ್ಮ ಸೋಮಾರಿತನಕ್ಕೆ ದೊಡ್ಡ ನಮಸ್ಕಾರ. ಈ ಮನೆಗೆ ಕಳ್ಳರು ಬಂದ್ರು ಕೂಡ, ಅಯ್ಯೋ ಕಳ್ಳರು ತಾನೆ, ಅವ್ರನ್ನ ಹೆಂಗೆ ಓಡಿಸೋದು, ಸರಿ ವಸ್ತುಗಳನ್ನ ಎತ್ಕೊಂಡೋಗ್ಲಿ ಅಂತ ಕೂಡ ನೀವು ಹಾಗೆ ಕೂತ್ಕೊಂಡು ನೋಡ್ತಾ ಇರ್ತೀರಾ. ತುನಿ, ನಾವಿನ್ನು ಹೊರಡ್ತೀವಿ. ಇನ್ನು 1 ಗಂಟೆಗಳ ಕಾಲ ಈ ಮನೇಲಿದ್ರೆ ನಾವು ಕೂಡ ನಿಮ್ಮ ರೀತಿಯೇ ಆಗ್ಬಿಡ್ತೀವಿ. ಬೈ 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 ಬೈ. ಟೋನಿ ಮನಸ್ಸೊಳಗಡೆ ಸಂತೋಷ ಪಡ್ತಾ ಇದ್ಲು, ಆದ್ರೆ ಹೊರಗಡೆ ಮಾತ್ರ ತುಂಬಾ ಬೇಜಾರಿಂದ ಇರೋ ತರ. ಅಯ್ಯೋ, ಹೋಗ್ತಾ ಇದ್ದೀರಾ? ಇರ್ಬೋದಲ್ವಾ? ಹೇಗೋ 1 ವಾರದಲ್ಲಿ ಚಪಾತಿ ಆಗ್ತಾ ಇತ್ತು. ಆಂಟಿ, ಆ ಚಪಾತಿನ ನೀವೇ ತಿನ್ನಿ, ನಾವಿನ್ನು ಹೊರಡ್ತೀವಿ. ಬಂದ ನೆಟ್ರೆ ಎಲ್ರು ಕೂಡ ಅವರ ಲಗೇಜನ್ನ ತಗೊಂಡು ಗೇಟ್ ದಾಟಿ ಮನೆಯಿಂದ ಹೊರಗಡೆ ಬಂದ್ರು. ಆಟೋಗೋಸ್ಕರ ಕೂಡ ವೇಟ್ ಮಾಡಲಿಲ್ಲ, ಹಾಗೇನೆ ನಡ್ಕೊಂಡು ಹೋದ್ರು. ಅವರೆಲ್ಲರೂ ಹೋದ್ಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಸೋಫಾದಿಂದ ಕೆಳಗಡೆ ಇಳಿದ್ರು. ಇವಾಗ ಅವರಿಬ್ರಿಗೂ ಸುಸ್ತಿಲ್ಲ, ತುಂಬಾ ಎನರ್ಜಿಯಾಗಿ ಇದ್ರು. ಯಾಹೂ, ಬುಜ್ಜಿ, ನಮ್ ಪ್ಲಾನ್ ಸಕ್ಸಸ್. ಅವರು ಹೊರಟೋದ್ರು. ಅಮ್ಮ, ಬನ್ನನ ನೋಡಿದಾಗ ತುಂಬಾ ಬೇಜಾರಾಯ್ತು. ಪಾಪ, ಹಸಿ ಬೆಂಡೆಕಾಯಿ ತಿಂದ. ಆದ್ರೆ ನಮ್ಮ ಫುಡ್ ಐಟಮ್ ಎಲ್ಲ ಸೇಫ್. ಆದ್ರೆ ಅವ್ರು ಇಲ್ಲಿದ್ದಿದ್ರೆ ನಮ್ನ ಮುಳುಗಿಸ್ತಾ ಇದ್ರು. ತಕ್ಷಣ ಅಡಿಗೆ ಮನೆಗೆ ಹೋಗಿ, ಬುಜ್ಜಿ ಬಾ, ನಾವಿವಾಗ ಬಿಸಿ ಬಿಸಿ ಅಡಿಗೆ ಮಾಡೋಣ. ಬೇಗ ಬೇಗ ಬೇಳೆ ಸಾಂಬಾರ್ ಮಾಡ್ಕೊಂಡು, ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡೋಣ ಬಾ. ಟೋನಿ ತಕ್ಷಣ ಅಡಿಗೆ ಮಾಡಿದ್ಲು. ತಾಯಿ ಮಗಳು ಇಬ್ರು ಕೂಡ ಹಾಲಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಫ್ಯಾನ್ ಹಾಕೊಂಡು ಇವಾಗ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ರು. ತುಂಬಾ ಸೋಮಾರಿಗಳಾಗಿದ್ರೆ ಮನೆಗೆ ಬರುವ ನೆಂಟರು ಕೂಡ ಓಡ್ ಹೋಗ್ತಾರೆ ಅನ್ನೋದನ್ನ ಟುನಿ ಈ ದಿನ ತಿಳ್ಕೊಂಡಿದ್ಲು. ಆದ್ರೆ ಪಾಪ ಬನ್ನು ಮಾತ್ರ ಅವನ್ ಮನೆಗೆ ಹೋಗಿ 1 ವಾರ ಆದ್ರೂ ಕೂಡ ಟುನಿಯ ಮನೆ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾನೇ ಹೆದರ್ತಾ ಇದ್ದ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಜಿಪುಣತನ ತೋರಿಸಿ ಎಲ್ಲಿಂದಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಆದ್ರೆ ಅತಿಥಿಗಳಿಗೆ ಗೌರವನ ಕೊಡ್ಬೇಕು.